ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಶಾರದಾಶ್ರಮದಿಂದ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ. ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದಿಂದ ಪ್ರತಿ ತಿಂಗಳು ಜೀವ ಶಿವ ಸೇವೆಯ ಕಾರ್ಯಕ್ರಮದ ಅಂಗವಾಗಿ ನೀಡುವ ದಿನಬಳಕೆ ದಿನಸಿ ವಸ್ತುಗಳ ಒಳಗೊಂಡ ಕಿಟ್ಗಳನ್ನು ಆರ್ಥಿಕವಾಗಿ ಹಿಂದುಳಿದ ಮತ್ತು ಚಿಂದಿ ಆಯುವ 22 ಕುಟುಂಬಗಳ ಮಹಿಳೆಯರಿಗೆ ಆಶ್ರಮದ ದೇವಸ್ಥಾನದಲ್ಲಿ ಪೂಜೆ, ಪ್ರಾರ್ಥನೆ, ಆರತಿಯೊಂದಿಗೆ ವಿತರಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಹಿ ವಹಿಸಿ ಸಂದರ್ಭದಲ್ಲಿ ಪ್ರವಚನ ನೀಡಿದರು. ಸತ್ಸಂಗದ ಪ್ರಯುಕ್ತ ಯತೀಶಂ ಸಿದ್ದಾಪುರ ಅವರ ನೇತೃತ್ವದಲ್ಲಿ ಸದ್ಭಕ್ತರಿಂದ ಭಜನೆ, ದಿವ್ಯತರೆಯರಿಗೆ ಮಂಗಳಾರತಿ, ಸನ್ಯಾಸಿ ಗೀತೆಯ ಗಾಯನ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಯಿತು. ವಿತರಣಾ ಕಾರ್ಯಕ್ರಮದಲ್ಲಿ ಎಚ್ ಲಕ್ಷ್ಮೀದೇವಮ್ಮ, ರಾಘವೇಂದ್ರ, ವಂಚಾಕ್ಷಿ, PS ಮಾಣಿಕ್ಯ, ಸತ್ಯನಾರಾಯಣ್, ಕವಿತಾ, ಬಿ ಸುಮ್ನಾ, ರಶ್ಮಿ, ಓಷಾ, ಶ್ರೀನಿವಾಸ್, ಹೃತಿಕ್, ಯತೀಶಂ ಸಿದ್ದಾಪುರ, ಡಾಕ್ಟರ್ ಭೂಮಿಕಾ, ಮಾನ್ಯ, ಸಂತೋಷ್, ಡಿ ಕಾವೇರಿ, ಮಂಜುಳಮ್ಮ, ಕಿರಣ್, ಸಾಯಿ ಸ್ಫೂರ್ತಿ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದರು. ವರದಿ ಯತೀಶಂ ಸಿದ್ದಾಪುರ, ಮಹಾಯುದ್ಧ ನ್ಯೂಸ್, ಚಳ್ಳಕೆರೆ. ದ್ರವತೋ ಆನೋ ದಿವೋ ಬೃಹತ ಪರ್ವತಾದ ಸರಸ್ವತಿ ಯಜತಾಗಂತು ಯಜ್ಞಂ ವಾಗ್ದೇವ್ಯೈ ನಮಃ. ಓಂ ಗಣಾವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತಃ ವಿದ್ರವತೋ ಆನೋ ದಿವೋ ಬೃಹತ ಪರ್ವತಾದ ಸರಸ್ವತಿ ಯಜತಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತಃ ನ ಶೃಣ್ವನ್ನೋತಿಭಿಃ ಸಿದ್ಧಸಾದನಂ. ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜಿರ್ಭಿರ್ವಾಜಿನೀವತಿ ಧೀನಾಮ ವಿದ್ರವತೋ ಆನೋ ದಿವೋ ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತಃ ನ ಶೃಣ್ವನ್ನೋತಿಭಿಃ ಸಿದ್ಧಸಾದನಂ. ಮಹಾಗಣಪತಯೇ ನಮಃ. ಪ್ರಣೋ ಗಣಾನಾನ್ತ್ವಾ ಗಣಪತಿಗುಂ ಪ್ರಣೋ ದೇವಿ ಸರಸ್ವತಿ ವಾಜಿರ್ಭಿರ್ವಾಜಿನೀದೇವ್ಯೈ ನಮಃ. ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ರಾಮ ಜಯ ಜಯ ರಾಮ ಜಯ ಜಯ ಜಾನಕಿ ಜೀವನ ರಾಮ ಜಾನಕಿ ಜೀವನ ರಾಮ ದಶರಥ ನಂದನ ರಾಮ ಜಯ ಜಯ ದಶರಥ ನಂದನ ರಾಮ ಜಯ ಜಯ ಜಾನಕಿ ಜೀವನ ರಾಮ ಜಾನಕಿ ಜೀವನ ರಾಮ ಅಯೋಧ್ಯವಾಸಿ ರಾಮ ಅಯೋಧ್ಯವಾಸಿ ರಾಮ ಅಯೋಧ್ಯವಾಸಿ ರಾಮ ಅಯೋಧ್ಯವಾಸಿ ರಾಮ ಕೌಸಲ್ಯ ಸುತ ರಾಮ ಕೌಸಲ್ಯ ಸುತ ರಾಮ ಕೌಸಲ್ಯ ಸುತ ರಾಮ. ವಿಷ್ಣು ಗುರುದೇವೋ ಮಹೇಶ್ವರ. ಹಿನ್ನೆಲೆಯಲ್ಲಿ ಇರುವಂತಹ ಕಾರ್ಮಿಕರಿಗೆ ಅಥವಾ ವ್ಯಕ್ತಿಗಳಿಗೆ ಜೀವಶಿವ ಸೇವೆಯ ಅಂಗವಾಗಿ ಪ್ರೊವಿಷನ್ಸ್ ಕಿಟ್ ಅನ್ನು ಕೊಡ್ತಾ ಇದ್ದೇವೆ. ಆ ಪ್ರೊವಿಷನ್ಸ್ ಕಿಟ್ ಅನ್ನು ನಾವು ಭಗವಂತನಿಗೆ ಅರ್ಪಿಸ್ತಾ ಇದ್ದೇವೆ ಅನ್ನುವ ಭಾವನೆಯಿಂದ ಇವರೆಲ್ಲರಿಗೂ ಕೊಡ್ತಾ ಇದ್ದೇವೆ. ನೀವೆಲ್ಲರೂ ಯಾರು ಇದನ್ನು ಕೊಡ್ಲಿಕ್ಕೆ ಸಹಾಯ ಮಾಡಿದ್ರಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಮನಸ್ಸಲ್ಲಿ ತಿಳ್ಕೊಳ್ಳಿ. ಮತ್ತು ನೀವು ಕೂಡ ಇದನ್ನು ತಗೊಂಡು ಭಗವಂತನ ಆಶೀರ್ವಾದ ಅಂತ. ಇದು ಕೇವಲ ಬೇಳೆ, ಬೆಲ್ಲ, ಗೋಧಿ ಅಲ್ಲ, ಭಗವಂತನ ಆಶೀರ್ವಾದ ಅಂತ ತೆಗೆದುಕೊಂಡು ಸಂತೋಷದಿಂದ ನೀವು ಜೀವನದಲ್ಲಿ ಇರುವಂತಾಗಲಿ. ನಿಮ್ಮೆಲ್ಲರ ಕಷ್ಟ, ದುಃಖ, ಸಮಸ್ಯೆ ಪರಿಹಾರ ಆಗಿ ನೀವು ಜೀವನದಲ್ಲಿ ಶಾಂತಿಯನ್ನು ಪಡೆಯುವಂತಾಗಲಿ.
ಅಂತ ನಾನು ನಿಮ್ಮೆಲ್ಲರಿಗಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ. ನೀವೆಲ್ಲರೂ ಮನಸ್ಸಲ್ಲಿ ಇವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಭಗವಂತನಿಗೆ ನಮಸ್ಕಾರ ಮಾಡಿ, ದೇವರಿಗೆ ನಮಸ್ಕಾರ ಮಾಡಿ ಹೊರಗಡೆ ಬನ್ನಿ. Others, you are all doing that, or you will be going to do that. Is it not? It is the greatest service. ಅನ್ನದಾನ, ಪ್ರಾಣದಾನ. Next comes ವಿದ್ಯಾದಾನ ಅಥವಾ ಜ್ಞಾನದಾನ. ಹೇಳ್ಕೊಡಿ ಎಲ್ಲರೂ, ಜ್ಞಾನದಾನ. ನಾಲ್ಕನೆಯದು ಅಧ್ಯಾತ್ಮ ವಿದ್ಯಾದಾನ. ಅನ್ನದಾನಕ್ಕೆ ಬಹಳ ಮಹತ್ವ ಇದೆ. ಸ್ವಾಮಿ ಪುರುಷೋತ್ತಮಾನಂದಜಿ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದಾನೆ, ಹೌದೇ ಹೊರತು ಅದಕ್ಕಿಂತ ಹೆಚ್ಚಾಗಿ ಭಗವಂತ ಎಲ್ಲರ ಹೊಟ್ಟೆಯವರೇ ಇದ್ದಾನೆ. ಅವನಿಗೆ ತೃಪ್ತಿಯಾದರೆ ಅವನು ಸಂತೋಷಿಸುತ್ತಾನೆ. ಹೌದಲ್ವಾ? ನೀವು 2 ದಿನ ಉಪವಾಸ ಇರಿ, ನೋಡೋಣ ಏನಾಗ್ತದೆ. 2 ದಿನ ಬೇಡ, 1 ದಿನ ನೀವು ಗೊತ್ತಾಗುತ್ತೆ. ಕಣ್ಣಿಗೆ ಶಕ್ತಿ ಇಲ್ಲ, ಕಿವಿಗೆ ಶಕ್ತಿ ಇಲ್ಲ, ಮಾತನಾಡಿ ಶಕ್ತಿ ಇಲ್ಲ, ಸುಮ್ಮನೆ ಕೋಪ ಬರ್ತಿರುತ್ತೆ, ಕೈ ಕಾಲು ಆಡಿಸ್ಲಿಕ್ಕಾಗಲ್ಲ. ನೋಡಿ, ಅನ್ನದಾನದ ಮಹಿಮೆ ಎಷ್ಟು ಇದೆ. ಅನ್ನದಾನ ಮಾಡಿ ಅನ್ನ ಕೊಟ್ಟರು ಅವ್ರು ಹೋಗಿ ಒಂದು ಕೊಲೆ ಮಾಡಿದ್ರೆ ಆ ಪಾಪ ನಿಂದಕ್ಕೆ. ಇದು ಡೇಂಜರ್ ಇದೆ. ಆದರೆ ರೈಟ್ ಪರ್ಸನ್ ಅನ್ನು ಗುರುತಿಸುವುದು ಬಹಳ